ಈಗ ಹಿಂದಿನ ತಿಂಗಳಲ್ಲಿ ನಾವು ನಮ್ಮ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಒಂದು ಸ್ಕ್ಯಾಮ್ ಸೆಲ್ ಸ್ಥಾಪನೆ ಮಾಡಿದ್ದೀವಿ. ಈ ಸ್ಕ್ಯಾಮ್ ಸೆಲ್ಲನ್ನು ನಾವು 2 ಕಾನೂನು ಅಡಿಯಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಒಂದು KPID ಕಾನೂನು, ಇನ್ನೊಂದು ಬಡ್ಸ್ ಕಾನೂನು. ಈ ಕಾನೂನು ಅಡಿಯಲ್ಲಿ KPIDನಲ್ಲಿ 2025ರಲ್ಲಿ ಒಂದು ಸಂಶೋಧನೆ ಆಗಿದೆ. ಅದರಲ್ಲಿ ಜಿಲ್ಲಾ ಮಟ್ಟದ ಸಮಿತಿಗೆ, ಜಿಲ್ಲಾಧಿಕಾರಿಗೆ, ಜಿಲ್ಲಾ ದಂಡಾಧಿಕಾರಿಗೆ ಬಹಳಷ್ಟು ಅವರು ಅಧಿಕಾರವನ್ನು ವಹಿಸಿದ್ದಾರೆ. ಅದರಂತೆ ನಾವು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ ಅಂತ ಮಾಡಿದ್ದೀವಿ. ಅದನ್ನು ಈಗ ಎಲ್ಲ ಕಡೆ ಸ್ಕ್ಯಾಮ್ ಸೆಲ್ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಯಾವುದೇ ರೀತಿಯ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಮಾಧ್ಯಮದಲ್ಲಿರ್ಬೋದು, ಯಾರಾದರೂ ಬಂದು ದೂರು ಕೊಟ್ಟಿರ್ಬೋದು, ಅನಾಮಧೇಯ ದೂರುಗಳಿರ್ಬೋದು, ಅವೆಲ್ಲವನ್ನು ನಾವಲ್ಲಿ ಪರಿಗಣಿಸ್ತೀವಿ. ಅದನ್ನು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೀವಿ. ಮೊನ್ನೆ ನಾವು ಏನೋ ಒಂದು ಪಾನ್ಜಿ ಸ್ಕೀಮ್ನು ಬಯಲು ಮಾಡಿದ್ದೀವಿ, ಬಹಿರಂಗ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಕಡೆ ಇನ್ನೂ ಸಾಕಷ್ಟು ಫೈಲ್ಸ್ ಇದ್ದಾವೆ. ನಾನು ಇವತ್ತು ಬೆಳಿಗ್ಗೆ ಪೊಲೀಸ್ ಕಮಿಷನರ್ ಅವ್ರ ಜೊತೆನೂ ಚರ್ಚೆ ಮಾಡಿದ್ದೀವಿ. ನಮ್ಮ ಲಿಸ್ಟಲ್ಲಿ ಇನ್ನೂ 4 ಅಫೆಂಡರ್ಸ್ ಟಾಪಲ್ಲಿದ್ದಾರೆ. ಅದರಲ್ಲಿ ಒಬ್ಬರು ನಾವು ತಿಂಗಳಿಗೆ 5% ಬಡ್ಡಿ ಕೊಡ್ತೀವಿ ಅಂತಲೂ ಹೇಳೋ ಅವರಿದ್ದಾರೆ. ಅವ್ರ ಮೇಲೆ ನಾವು ಬಹಳ ಬೇಗನೆ ಕ್ರಮ ವಹಿಸ್ತಾ ಇದ್ದೀವಿ. ಒಂದು ಪೊಲೀಸ್ ಕಮಿಷನರ್ ಅವರು ಡಿಸ್ಕ್ರೀಟ್ ಎಂಕ್ವೈರಿಯನ್ನು ನಡೆಸ್ತಾ ಇದ್ದಾರೆ. ಆ ರಿಪೋರ್ಟ್ ಬಂದ ನಂತರ ನಾವು ನಮ್ಮ KPID ಕಾನೂನು ಅಡಿಯಲ್ಲಿ ಅವರಿಗೆ ನೋಟಿಸ್ ಜಾರಿ ಮಾಡೋದೆಲ್ಲ ಮಾಡ್ತೀವಿ. ಸಾರ್ವಜನಿಕರಿಗೆ ನಾನು ಏನು ಹೇಳಲಿಕ್ಕೆ ಬಯಸುತ್ತೇನೆ ಅಂದರೆ, ಯಾರಾದರೂ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೊಡ್ಡ ದೊಡ್ಡ ಬ್ಯಾಂಕ್ಗಳೇ 8-9% ಮೀರಿ ಬಡ್ಡಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಯಾರೊಬ್ಬರು ಬಂದು ನಾನು ತಿಂಗಳಿಗೆ 5% ಕೊಡ್ತೀನಂದರೆ ಅದು ನಮ್ಮ ಪ್ರಕಾರ ಆಬ್ಸಲ್ಯೂಟ್ ಸ್ಕ್ಯಾಮ್. ಈ ಥರ ಸ್ಕ್ಯಾಮ್ಗಳಿಗೆ ತಾವು ಟೆಂಪ್ಟ್ ಆಗಬಾರ್ದು. ಪ್ರೇಕ್ಷಕರು ತಾವು ಇದರಲ್ಲಿ ಭಾಗಿಯಾಗಿದ್ದೀರಂದರೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು 2-3 ಡೇಸ್ ಒಳಗಡೆ ಇನ್ನೂ ಬೆಳಗಾವಿ ನಗರದಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಕ್ರಮಗಳನ್ನು ನಾವು ವಹಿಸ್ತೀವಿ. ಈ ಪಾನ್ಜಿ ಸ್ಕೀಮ್ಗಳನ್ನು ನಾವು ನಮ್ಮ ಜಿಲ್ಲೆಯಿಂದ, ಈ ಪಾನ್ಜಿ ಸ್ಕೀಮ್ಗಳಿಂದ ಮುಕ್ತ ಮಾಡ್ತೀವಿ. ಹಿಂದಿನ ವರ್ಷ ಮೈಕ್ರೋ ಫೈನಾನ್ಸ್ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಸುಮಾರು ಜನ ಮಹಿಳೆಯರು ನಮ್ಮ ಕಡೆ ಬಂದರು. ಎಲ್ಲ ಸ್ಕ್ಯಾಮ್ ಆದ ನಂತರ, ದುಡ್ಡು ವಂಚನೆ ಆದ ನಂತರ ನಮ್ಮ ಕಡೆ ಬಂದರು. ಆವಾಗಲೂ ನಾವು FIR ಮಾಡಿದ್ದೀವಿ, ಬುಕ್ ಮಾಡಿದ್ದೀವಿ. ಈಗ ನಾವು ಏನು ಮಾಡ್ತೀವಿ, ಅಲ್ಲಿ ಮಠ ನಾವು ವೆಯ್ಟ್ ಮಾಡಲ್ಲ. ಈಗಲೇ ನಾವು ಬಡ್ಡಿಂಗ್ ಸ್ಟೇಜಲ್ಲಿದ್ದಾಗಲೇ, ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗಲೇ ನಾವು ಇದನ್ನು ಹಿಡಿತಾ ಇದ್ದೀವಿ. ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಅಕೌಂಟ್ಸ್ನು ಫ್ರೀಸ್ ಮಾಡ್ತಾ ಇದ್ದೀವಿ. ಬಡ್ಡಿದಾರರಿಗೆ ಯಾರು ಠೇವಣಿದಾರರು ಇದ್ದಾರೆ, ಅವರ ಠೇವಣಿಯನ್ನು ನಾವು ಸುರಕ್ಷಿತವಾಗಿ ಇಟ್ಕೊಂಡು ಅವ್ರಿಗೆ ವಾಪಸ್ ಕೊಡೋ ಜವಾಬ್ದಾರಿಯನ್ನು ನಾವು ಈಗ ಮಾಡ್ತಾ ಇದ್ದೀವಿ. ಆ ಕೆಲಸವನ್ನು ಮಾಡ್ತೀವಿ.